ಸಾಕು ಕಣೋ ಒಂದ್ಸರಿ ತಿನ್ಸು. ಆಗೋಯ್ತು, ಇಷ್ಟೇ ಇರೋದು. ಸುಬ್ರಹ್ಮಣ್ಯ ಸಾಕು ಬಿಡು, ನಿಂಗೆ ತಡಾಗುತ್ತೆ ಹೊರಡು. ಧನಲಕ್ಷ್ಮಿ ಬರ ಇಲ್ವಾ, ನನ್ನನ್ನು ನೋಡ್ಕೊತಾರೆ. ನಿನ್ನ ಇಂಥ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಲ್ಲ ಕಣಮ್ಮ. ಹಿಂಗಂದ್ರೆ ಹೆಂಗಪ್ಪ? ಯಜಮಾನ್ರೆ ಖುದ್ದಾಗ ಮನೆಗೆ ಬಂದು ಕರ್ತಿದ್ದಾರೆ. ಈಗ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೆಲೆ ಕೊಟ್ಟಂಗೆ ಹೆಂಗಾಗುತ್ತೆ? ಯಜಮಾನ್ರ ಮಾತಿಗೆ ಬೆಲೆ ಕೊಡೋದನ್ನ ನಾವು ಸುಬ್ಬುಗೆ ಹೇಳ್ಕೊಡ್ಬೇಕನೆ. ಅವ್ರ ಮಾತನ್ನ ಯಾವತ್ತಾರು ನಮ್ಮ ಸುಬ್ಬು ಮೀರಿದನ? ಅದಕ್ಕೆ ಇಂಥ ಇಕ್ಕಟ್ಟಲ್ಲಿ ಸಿಗಾಕೊಂಡಿರೋದು ನಾನು. ಆ ಕಡೆ ಯಜಮಾನ್ರು ಕೊಟ್ಟಿರೋ ಮಾತು, ಈ ಕಡೆ ಜನ್ಮ ಕೊಟ್ಟಿರೋ ಮಾತೆ. ಇಕ್ಕಟ್ಟು ಇಲ್ಲ ಬಿಕ್ಕಟ್ಟಿಲ್ಲ, ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯ? ಅವಳನ್ನ ನೋಡ್ಕೊಳಕ್ಕೆ ಮುತ್ತಿನಂತ ಇಬ್ರು ಹೆಣ್ಮಕ್ಳಿದ್ದಾರೆ. ನಮ್ಮ ವರಲಕ್ಷ್ಮಿ ಧನಲಕ್ಷ್ಮಿ ಇಲ್ವಾ? ವರು ಧನು ಬಂಡ್ರಮ್ಮ ಇಲ್ಲಿ. ಅಪ್ಪ, ನೀವಿಬ್ರು ಅಮ್ಮನ ನೋಡ್ಕೊತೀರಲ್ವಮ್ಮ? ಅಪ್ಪ ಅದನ್ನ ಕೇಳ್ತೀಯಲ್ಲಪ್ಪ. ಅಮ್ಮ ಒಬ್ಳೆ ನಮ್ಮ 3 ಜನ ಮಕ್ಕಳನ್ನ ಚಿಕ್ಕವರಿಂದ ಹಿಡಿದು ಇಲ್ಲಿವರೆಗೂ ನೋಡ್ಕೊಂಡು ಸಾಕಿ ಸಲಿರೋವಾಗ ಈ 3 ದಿನ ನಾವಿಬ್ರು ಸೇರ್ಕೊಂಡು ಅಮ್ಮನ ನೋಡ್ಕೊಳ್ಳಲ್ಲ ಅಂತೀವ? ಅದು ಕರೆಕ್ಟ್, ಲಾಜಿಕ್ ಪಾಯಿಂಟ್. ನೋಡು, ಹೆಂಡ್ತಿನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪನೂ ಚಿಂತೆ ಇದೆ. ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಸ್ವಲ್ಪ ದಿನ ಆದರೂ ಹೆಂಡ್ತಿಂದ ದೂರ ಇರ್ಬೋದಲ್ಲ, ಕಾಟ ತಪ್ಪುತ್ತೆ ಅಂತ ಅಲ್ವೇನ್ರಿ? ಲೇ ದಡ್ಡಿ, ಯಜಮಾನ್ರು ಕರಿದೇ ಇದ್ದಿದ್ರೆ ನಾನು ಹೋಗ್ತಾ ಇರೋದು, ಸಾಲಿಗ್ರಾಮ ಆಗದೆ ಇದ್ದಿದ್ರೆ 1 ನಿಮಿಷ ಆದರೂ ನೀನು ಬಿಟ್ಟಿರ್ತಿದ್ನ? ನೀನು ಮೈಕೈ ನೋವಲ್ಲಿ ಒದ್ದಾಡ್ತಿದ್ಯಾ, ನಾವು ಹೊರಡೋ ಟೈಮಲ್ಲಿ ಸಪ್ಪಗಿದ್ರೆ ನೀನು ಬೇಜಾರು ಮಾಡ್ಕೋತೀಯ. ಅದಕ್ಕೆ ನಾನು ಹೀಗೆ ಮಾತಾಡ್ತಿದ್ದೀನಿ ಕಣೆ. ಅಮ್ಮ, ಅಪ್ಪನ ಬುದ್ಧಿ ನಿಂಗೆ ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ಸುಮ್ಮನೆ ಕಿಣಕ್ತೀಯ? ಅವ್ರು ಮಾತ್ರ ಇಬ್ರು ಹೆಣ್ಮಕ್ಳಿದ್ದಾರೆ ನೋಡ್ಕೋತಾರೆ ಬಿಡು ಅನ್ನೋ ಥರ ಮಾತಾಡಿ ಕೆಣಕ್ಬೋದು. ನಾನು ಮಾತ್ರ ರೇಗಿಸ್ಬಾರ್ದಾ? ಆಯ್ತಾಯ್ತು, ಹೊರಡೋ ಟೈಮಲ್ಲಿ ಇಬ್ರು ಇವಾಗ ಒಬ್ರಿಗೊಬ್ರು ರೇಗಿಸ್ಕೊಂಡು ಕಾಲಿಡ್ಕೊಂಡು ಕುತ್ಕೋಬೇಕಾ? ಹೋಗ್ಲಿ ಬಿಡು. ನೀನಾದ್ರೂ ಅಪ್ಪನ ಹತ್ರ ಜಗಳ ಆಡಿದ್ರೆ ಇನ್ಯಾರ ಹತ್ರ ಜಗಳ ಆಡ್ತೀಯಾ? ನೀನು ಬೇಕಂದ್ರೆ ಈ ಮೈಕೈ ನೋವುಗಳನ್ನ ತಡ್ಕೊಂಡಿರ್ತೀಯ ಹೊರತು ಅಪ್ಪ ನಿನ್ ಜೊತೆ ಇರಲ್ಲ ಅನ್ನೋ ನೋವನ್ನ ಮಾತ್ರ ತಡ್ಕೊಂಡಿರಕ್ಕಾಗಲ್ಲ ಅಲ್ವಾ? ಹಂಗೇನಿಲ್ಲ, ಅವ್ರಿಲ್ಲ ಅಂದ್ರು ನಾನು ಆರಾಮಾಗಿ ಇರ್ತೀನಿ. ಹೌದೌದು, ನಾನು ಇಲ್ಲದೇ ಇದ್ರು ನೀನು ಆರಾಮಾಗಿರ್ತೀಯ. ಆದರೆ ನಿನ್ನ ಮಗ ಒಂದಷ್ಟು ದಿನ ಇರೋದಿಲ್ವಲ್ಲ, ಅವ್ನು ನೋಡ್ದೆ ಹೇಗಿರ್ತೀಯ? ಹೌದು ರೀ, ನನ್ನ ಮಗ ಇಲ್ಲದೆ ನಾನು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅವನು ಊರಲ್ಲಿ ಇದ್ಕೊಂಡೆ. ಅಮ್ಮ ಕ್ಷಮಿಸ್ಬಿಡಿಮ್ಮ, ನೀವು ಮುಂದೆ ಕೂತಿರೋದು ಗೊತ್ತಾಗ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಬಾಗಿಲು ತೆಗೆದ್ಬಿಟ್ರು. ಪರವಾಗಿಲ್ಲ, ಹಿಂದೆ ಹೋಗಿ ಕೂತ್ಕೊಳ್ಳಿ. ಡಿಕ್ಕಿ ಓಪನ್ ಮಾಡಿ ಲಗೇಜ್ ಇಡಬೇಕು. ನಾನು ಪಿ ತರ ಮುಂದೆ ಕೂತ್ಕೊಳ್ಳೋದ, ಅವ್ರು ಆರಾಮಾಗಿ ಹಿಂದೆ ಕೂತ್ಕೊಳ್ಳೋದ? ಬೇಡ, ನಾನು ಆರಾಮಾಗಿ ಹಿಂದೆ ಕೂತ್ಕೋತೀನಿ. ಸುಬ್ಬು, ನೀನು ವೀರು ಪಿ ಅಲ್ವಾ? ನೀನು ಮುಂದೆ ಕೂತ್ಕೋ, ನಾ ಹಿಂದೆ ಕೂತ್ಕೋತೀನಿ. ಸರಿ. ಅಲ್ಲ, ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಹಿಂದೆ ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಮೇಡಮ್, ಇದು ಹಿಂಗ್ ಮಾತಾಡ್ತಾ ಇದ್ದೀರಾ? ಹಿಂದ್ಗಡೆ ಇಬ್ರು ಗಂಡಸರು ಕುತ್ಕೊಂಡಿದ್ದಾರೆ, ಅವ್ರ ಮುಂದೆ ಜಾಗ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತೆ? ಇಲ್ಲ, ಸೀರೆ ತುಂಬಾ ಚೆನ್ನಾಗಿದೆ. ನನಗೆ ಟಿವಿ ಡಾಕ್ಟರ್ ಹೇಳಿದ್ರು ಮಂಡಿ ನೋವು, ಕಾಲ್ ಚಾಚ್ಕೊಂಡು ಕುತ್ಕೊಳ್ಳಿ ಅಂತ, ಅದಕ್ಕೆ ಕುತ್ಕೊಂಡ್ಬಿಟ್ಟೆ. ಮಮ್ಮಿ, ವಾಸ್ತು ಪ್ರಕಾರ ಈ ಸೀಟು ನಿಂಗೆ ಕರೆಕ್ಟ್ ಸೂಟ್ ಆಗುತ್ತೆ ಮಮ್ಮಿ, ನೀ ಇಲ್ಲೇ ಕುತ್ಕೋ. ಅಣ್ಣ ಡ್ರೈವರ್ ಅಣ್ಣ, ಎಲ್ಲ ಕುಂತಾಯ್ತಲ್ಲ, ಇನ್ನೇನ್ ನೋಡ್ತಿದ್ಯಪ್ಪ? ನಡೇ ಸಾಲಿಗ್ರಾಮಕ್ಕೆ. ಮೇಡಮ್, ನಿಮ್ದೆಂತ ದೊಡ್ಡ ಮನ್ಸು ಮೇಡಮ್. ನೀವೇ ಬಂದ್ ನಮ್ಮನ್ ಕರ್ಕೊಂಡು ಹೋಗ್ತೀರಾ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ನಿಮಗೆ ಸರಿ ಸಮಾನವಾಗಿ ನಮ್ಮನ್ನ ನೋಡ್ತಿದ್ದೀರಲ್ಲ ಮೇಡಮ್. ನಿಮ್ಮಂತೂ
ಈ ಗಾಡಿ ಎಷ್ಟೇ ವಿಶಾಲವಾಗಿದೆ ಮೇಡಮ್, ಈ ಗಾಡಿ ಎಷ್ಟೇ ವಿಶಾಲವಾಗಿದೆ. ಹೇಳುವಿರು. ಹಾ ಹಲೋ ಅಕ್ಕ. ಸುಬ್ಬು ಫ್ಯಾಮಿಲಿ ಎಲ್ಲ ಬಂದ್ರಾ? ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೈವೇಗೆ ಜಾಯ್ನ್ ಆಗ್ತೇವೆ. ಎಲ್ಲ ಕಂಫರ್ಟಬಲ್ ಆಗಿದೆ ತಾನೆ? ಅಕ್ಕ ನಿನ್ನೆ ಕೇಳಿದ್ದು ಎಲ್ಲ ಕಂಫರ್ಟಬಲ್ ಆಗಿದೆ ತಾನೆ? ಇದೆ ಸರಿ, ನಾವು ಹೈವೇಲ್ ಸಿಗ್ತೀವಿ. ಸುರೇಂದ್ರ ಸುಬ್ಬುಗೆ ಲೈವ್ ಲೊಕೇಶನ್ ಕಳಿಸ್ತಾನೆ, ನೀವು ಅಲ್ಲೇ ಬಂದ್ಬಿಡಿ. ಓಕೆ. ಈ ಪಿಚ್ಚಾಂಬಿಕಾ ಜ್ವಾಲಾಮುಖಿ ಇದ್ದ ಹಾಗೆ ನನ್ನನ್ನ ನೀನ್ ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸುಮ್ಮನೆ ಬಿಡ್ತೀನ ನಾನು, ಸುಟ್ಟು ಹಾಕ್ಬಿಡ್ತೀನಿ. ವಿಜಯ ಮೇಡಮ್ ಬೇರೆ ಈ ಕರನೇ ನಮ್ಮ ಜೊತೆನೇ ಬರ್ತಿದ್ದಾರೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಮನೆಯವ್ರು ಏನಾದರೂ ಕಿತಾಪತಿ ಮಾಡಿ ಮೇಡಮ್ ಕೋಪ ಮಾಡ್ಕೊಂಡ್ರೆ ಅಷ್ಟೇ ಗತಿ. ಮೊದಲೇ ಇವ್ರು ಸರಿ ಇಲ್ಲ.